ನಮಗೆ ಕೆಲಸ ನೀಡಬೇಕು, ಇಲ್ಲದಿದ್ದರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ ಕಾರ್ಮಿಕರು. ವರ್ಗಾ ಕಂಪನಿ ಮುಚ್ಚುವುದನ್ನು ವಿರೋಧಿಸಿ ಕಾರ್ಮಿಕರ ಬೃಹತ್ ಮೆರವಣಿಗೆ. ಮಾಲೂರು. ವರ್ಗಾ ಕಂಪನಿ ಮುಚ್ಚುವುದನ್ನು ವಿರೋಧಿಸಿ ಇಂದು ಮಾಲೂರಿನಲ್ಲಿ ಕಾರ್ಮಿಕರು ಬೃಹತ್ ಮೆರವಣಿಗೆ ನಡೆಸಿ ವರ್ಗಾ ಕಂಪನಿ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ವರ್ಗಾ ಅಟ್ಯಾಚ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಕೆಐಎಡಿಬಿ ಕೈಗಾರಿಕಾ ಪ್ರದೇಶ. ಸುಮಾರು 81 ಖಾಯಂ ಕಾರ್ಮಿಕರು 19 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಅವರೆಲ್ಲರೂ ಮಾಲೂರು, ಕೆಜಿಎಫ್, ಕೋಲಾರ, ಬಂಗಾರಪೇಟೆ, ನರಸಾಪುರ, ಮಾಸ್ತಿ ಮತ್ತು ಮುಳಬಾಗಿಲಿನವರು. ಈ ಕಂಪನಿಯು 19 ವರ್ಷಗಳಿಂದ ಬುಲ್ಡೋಸರ್ಗಳಿಗೆ ಸಂಬಂಧಿಸಿದ ಭಾಗಗಳನ್ನು ತಯಾರಿಸುತ್ತಿದೆ ಮತ್ತು ಯುಎಸ್, ನ್ಯೂಜಿಲೆಂಡ್, ನೆದರ್ಲ್ಯಾಂಡ್, ಯುಕೆ, ನಾರ್ವೆ ಇತ್ಯಾದಿಗಳಿಂದ ರಫ್ತು ಮಾಡುತ್ತಿದೆ. ಆದಾಗ್ಯೂ ಈ ಕಾರ್ಮಿಕರು ಹಲವಾರು ಕೆಲಸ ಮಾಡುತ್ತಿದ್ದರೂ ಅವರ ವೇತನವು ತುಂಬ ಕಡಿಮೆಯಾಗಿದೆ ಮತ್ತು ಇದರಿಂದಾಗಿ ಅವರ ಕುಟುಂಬಗಳನ್ನು ನಿರ್ವಹಿಸುವುದು ತುಂಬ ಕಷ್ಟಕರವಾಗುತ್ತಿದೆ. ವರ್ಗಾ ಅಟ್ಯಾಚ್ಮೆಂಟ್ ಯೂನಿಟ್ 1ರಿಂದ ಗಳಿಸಿದ ಲಾಭದಿಂದ ಈ ಕಂಪನಿಯ ಆಡಳಿತ ಮಂಡಳಿಯು ಇನ್ನೂ 2 ಹೊಸ ಘಟಕಗಳನ್ನು ಯೂನಿಟ್ 2 ಮತ್ತು ಯೂನಿಟ್ 3 ತೆರೆಯಲು ಸಾಧ್ಯವಾಯಿತು. ಇದನ್ನು ಈ ಕಂಪನಿಯ ಕಾರ್ಮಿಕರು ಸಕ್ರಿಯಗೊಳಿಸಿದರು. ಸಿಐಟಿಯು ತಾಲೂಕು ಸಂಚಾಲಕ ವೀರಭದ್ರ ಮಾತನಾಡಿ, ನಿರಂತರವಾಗಿ ಕಾನೂನು ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಕತ್ತಿದ್ದೇವೆ. ಮಾಲೂರು ಶಾಸಕ ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ತಂದಿದ್ದೇವೆ. ವರ್ಗಾ ಕಂಪನಿ 81 ಕಾರ್ಮಿಕರನ್ನು ಹೊರಹಾಕಿದ್ದು ಸರಿಯಲ್ಲ. ಇದರ ವಿರುದ್ಧ ನಾವು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೇವೆ. ವರ್ಗಾ ಕಂಪನಿಯ ಕಾರ್ಮಿಕ ಮಾತನಾಡಿ, ನಾವು ರಾತ್ರಿ ಹಗಲು ಕೆಲಸ ಮಾಡಿ ಕಂಪನಿ ಬೆಳೆಸಿದ್ದೇವೆ. ಆದರೆ ವರ್ಗಾನ ವೀರ್ಯ ಅಂತ ಮಾಡಿ ನಮಗೆ ನೋಟಿಸ್ ನೀಡಿ ಹೊರಹಾಕಿದ್ದಾರೆ. ನಾವು ನಮ್ಮ ಬೆವರು ಸುರಿಸಿ ಕೆಲಸ ಮಾಡಿದ್ದೇವೆ. ನಮಗೆ ನ್ಯಾಯ ಸಿಗಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. 20 ವರ್ಷದಿಂದ ಕಾರ್ಮಿಕರು ದುಡಿಯುತ್ತಿದ್ದು ಈಗ ಅವರಿಗೆ ಹೊರಹಾಕಿದ್ದು ಸರಿಯಲ್ಲ. ಕೂಡಲೇ ಮಾಲೂರು ಶಾಸಕರು ಹಾಗೂ ಕೋಲಾರ ಜಿಲ್ಲಾಧಿಕಾರಿಗಳು ಸಮಸ್ಯೆ ಬಗೆಹರಿಸಿ ಕಾರ್ಮಿಕರಿಗೆ ಕೆಲಸ ಕೊಡಿಸಬೇಕು. ನಾವು ಸರ್ಕಾರ ಹಾಗೂ ಕಾರ್ಮಿಕ ಸಚಿವರ ಗಮನಕ್ಕೆ ತಂದಿದ್ದೇವೆ. ಕೂಡಲೇ ಸಮಸ್ಯೆ ಬಗೆಹರಿಸಿ ಎಂದು ಹೇಳಿದ ಸಿಐಟಿಯು ರಾಜ್ಯ ಮುಖಂಡ ತಿಳಿಸಿದರು. ಕಾರ್ಖಾನೆಯನ್ನು ಮುಚ್ಚಲು ಒಪ್ಪುವುದಿಲ್ಲ. 81 ಕುಟುಂಬವನ್ನು ಬೀದಿಪಾಲು ಮಾಡುತ್ತಿರುವ ವೀರ್ಯ ಮಾಲೀಕರಿಗೆ ಹೇಳಿಧಿಕ್ಕಾರ. ಕುಟುಂಬವನ್ನು ಬೀದಿಪಾಲು ಮಾಡುತ್ತಿರುವ ವೀರ್ಯ ಮಾಲೀಕರಿಗೆ ಹೇಳಿಧಿಕ್ಕಾರ. ವೀರ್ಯ ಮ್ಯಾನೇಜ್ಮೆಂಟ್ ಹೇಳಿಧಿಕ್ಕಾರ. ವರ್ಗಾ ಮ್ಯಾನೇಜ್ಮೆಂಟ್ ಹೇಳಿಧಿಕ್ಕಾರ. ವರ್ಗಾ ಮ್ಯಾನೇಜ್ಮೆಂಟ್ ಹೇಳಿಧಿಕ್ಕಾರ. जिंदाबाद जिंदाबाद ಏನೇ ಬರಲಿ ಏನೇ ಬರಲಿ ಯಾರೇ ಬರಲಿ ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಏನೇ ಬರಲಿ ಏನೇ ಬರಲಿ. ಈ ಮಾಲೂರು ಪ್ರದೇಶದಲ್ಲಿ ವರ್ಗಾ, ವೀರ್ಯ 1 ಮತ್ತು ವೀರ್ಯ 2 ಅಂತೇಳಿ 3 ಕೈಗಾರಿಕೆಗಳಿದ್ದಾವೆ. ಈ 3 ಕೈಗಾರಿಕೆಗಳಲ್ಲೂ ಕೂಡ ಮಾಲೀಕರು ಒಬ್ಬರೇ ಇರೋದು, ಅಂದರೆ ಹೆಂಡತಿ ಗಂಡ ಮತ್ತು ಇನ್ನೊಬ್ರು ಯಾರೋ ಫಾರಿನ್ ಕಂಪನಿ ಮಾಲೀಕರು ಆಯ್ತಲ್ಲ. ಆದರೆ ಈ ವರ್ಗಾ ಕಂಪನಿಯಲ್ಲಿ 20 ವರ್ಷದಿಂದ ಪರ್ಮನೆಂಟ್ ನೌಕರಿಯನ್ನು ದುಡಿತಾ ಇದ್ರು 81 ಜನ. ಅವರನ್ನು ಇವತ್ತಿನ ದಿವಸದಿಂದ 21ನೇ ತಾರೀಕು ಇವತ್ತಿಂದ ಆಚೆ ಹಾಕಿದ್ದಾರೆ ಆಯ್ತಲ್ಲ. ಸೊ ಈಗ ನಮಗೆ ನ್ಯಾಯ ಬೇಕು. ಅಲ್ಲಿದ್ದಂಥ ಎಲ್ಲ ಮೆಟೀರಿಯಲ್ಸನ್ನು ತಗೊಂಡ್ಬಂದು ಒಳಗಡೆ ಹಾಕಿದ್ದಾರೆ ವೀರ್ಯದಲ್ಲಿ ಆಯಿತಾ. ಈ ವೀರ್ಯನೂ ಕೂಡ 23ನೇ ಇಸ್ವಿ ಮುಂಚೆ ವರ್ಗ ಅಂತಲೇ ಇದ್ದಿದ್ದು, ಈಗ ಅದನ್ನು ವೀರ್ಯ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ. ಈ ಕಂಪನಿಯಲ್ಲೂ ಕೂಡ ಈ ಬುಲ್ಡೋಸರ್ಗೆ ಸಂಬಂಧಪಟ್ಟಂಥ ಐಟಮ್ಸನ್ನು ತಯಾರಿ ಮಾಡೋದು. ಈ ಎಲ್ಲ ಐಟಮ್ಸು ಕೂಡ ಫಾರಿನ್ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾರೆ ಆಯಿತಾ. ವರ್ಗಾದಲ್ಲೂ ಇದೇ ಐಟಮ್ಸ್ ತಯಾರಿ ಮಾಡ್ತಾ ಇದ್ದಿದ್ದು. ಇವಾಗ ಅದೇ ಐಟಮ್ಸನ್ನು ಈ ಕಡೆ ಎಲ್ಲ ಮಿಷನರೀಸ್ ತಗೊಂಬಂದು ಒಳಗಡೆ ಹಾಕ್ಕೊಂಡು ಇಲ್ಲಿ ಸುಮಾರು 400-500 ಜನ ಕಾಂಟ್ರಾಕ್ಟ್ ಕಾರ್ಮಿಕರು ಮತ್ತು ಫಿಕ್ಸೆಡ್ ಟರ್ಮ್ ಅಂತೇಳಿ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ ಕಡಿಮೆ ಕೂಲಿ ಸಂಬಳದಲ್ಲಿ. ಇವತ್ತೊಂದು ದಿವಸ ಲಾಭದಾಯಕವಾಗಿ ನಡೀತಾ ಇದ್ದಂಥ ವರ್ಗಾ ಕಂಪನಿ
ಪರ್ಮನೆಂಟ್ ಕಾರ್ಮಿಕರನ್ನ ಬಿಸಾಕಿದ್ದಾನೆ. ಇದು ನಾವು ಒಪ್ಪಕ್ಕೆ ಸಾಧ್ಯ ಆಗಲ್ಲ. ಆಯ್ತಲ್ಲ, ನಾವಿವತ್ತು ಇಲ್ಲಿ ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಕೆಲಸ ಬೇಕು. 20 ವರ್ಷದಿಂದ ದುಡ್ಸ್ಕೊಂಡು ಇವತ್ತು ಆಚೆ ಹಾಕಿರೋದು ನಾವು ಒಪ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಕೆಲಸ ಕೊಡಬೇಕು ಅಂತೇಳಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇದು ಲಾಭದಾಯಕವಾಗಿ ನಡೀತಕ್ಕಂಥ ಕಂಪನಿ, ಆಯಿತಾ, ಏನು ಲುಕ್ಸಾನ್ ಕಂಪನಿ ಅಲ್ಲ ಇದು. ಹಾಗಾಗಿ ನಮಗೆ ಇವತ್ತು ಕೆಲಸ ಬೇಕು, ನ್ಯಾಯ ಕೇಳೋದಕ್ಕೆ ಬಂದಿದ್ದೀವಿ. ಸರ್ಕಾರಕ್ಕೆ ಗಮನಕ್ಕೂ ಕೂಡ ತಂದಿದ್ದೀವಿ, ಲೇಬರ್ ಮಂತ್ರಿ ಗಮನಕ್ಕೂ ಕೂಡ ತಂದಿದ್ದೀವಿ. ಅವರೇನೋ 21ನೇ ತಾರೀಕು ಆದಮೇಲೆ ಕೂತ್ಕೊಂಡು ಇದ್ರಲ್ಲಿ ಮಾತಾಡಿಸಿ ಮಾಲೀಕನ ಕದ್ದು ಬಗೆಹರಿಸೋಣ ಅಂತೇಳಿ ಹೇಳಿದ್ದಾರೆ. ನೋಡಬೇಕೇನಾಗುತ್ತೆ ಅಂತೇಳಿ ಈ ಪ್ರದೇಶದ ಏನು ಶಾಸಕರ ಗಮನಕ್ಕೂ ಕೂಡ, ನಂಜೇಗೌಡರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಇನ್ನೂ ಹಲವಾರು ಸಂಘಟನೆಗಳು ಕೂಡ ಈ ಪ್ರದೇಶದಲ್ಲಿರೋರು ಇಲ್ಲ ನಿಮ್ಮ ಪರವಾಗಿ ನಾವು ನಿಲ್ತೀವಿ ಅಂತ ಹೇಳ್ತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಬೆಂಬಲ ನೌಕರರ ಮುಖಂಡರು ಕೂಡ ಇಲ್ಲಿ ಬಂದಿದ್ದರು. ಈ ಪ್ರದೇಶದಲ್ಲಿರ್ತಕ್ಕಂಥ ಯುಕೇನ್ ಇಂಡಿಯಾ ಮತ್ತು ಏನು ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥ ಹೋಂಡಾ ಕಂಪನಿ ಕಾರ್ಮಿಕರು, XCD ಕಂಪನಿ ಕಾರ್ಮಿಕರು, ಫೋರ್ ಸ್ಟೆಪ್ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಅಂಗನವಾಡಿ ನೌಕರರೆಲ್ಲ ಇಲ್ಲಿ ಬಂದು ನಮ್ಮ ಪಂಚಾಯತಿ ನೌಕರೆಲ್ಲ ಸಪೋರ್ಟ್ ಮಾಡಿ ಹೋಗಿದ್ದಾರೆ. ಸೊ ಏನೇ ಆಗಲಿ ಇದನ್ನು ನಾವು ಬಿಡೋದು ಬೇಡ, ನಾವು ಮುಂದೆ ಒಡ್ಸ್ಕೊಂಡು ಹೋಗಬೇಕು ಅಂತ ಹೇಳ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಇವತ್ತು ಕೆಲವು ಕಾರ್ಮಿಕರು ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ, ಕೂತ್ಕೊಂಡಿದ್ದಾರೆ ಇಲ್ಲಿ 5 ಜನ ಕಾರ್ಮಿಕರು. ಆಯ್ತಲ್ಲ, ನಮಗೆ ನ್ಯಾಯ ಸಿಕ್ಕೋವರೆಗೂ ಕೂಡ ಈ ಹೋರಾಟ ಮುಂದುವರಿಸ್ತೀವಿ. ಈ ಎಲ್ಲ ಕಾರ್ಮಿಕರಿಗೂ ಕೂಡ ವಾಪಸ್ ತಗೋಬೇಕು, ವರ್ಗ ಓಪನ್ ಮಾಡಬೇಕು, ಮುಚ್ಚಕ್ಕೆ ನಾವು ಒಪ್ಪೋದಿಲ್ಲ. ಎಲ್ಲ ಕಾರ್ಮಿಕರು ಕೂಡ ನ್ಯಾಯ ಸಿಕ್ಕಬೇಕು ಅಂತ ಹೇಳ್ತಕ್ಕಂಥ ಈ ಹೋರಾಟ ಮುಂದುವರಿಸ್ತೀವಿ. ಸೊ ಇಷ್ಟು ವಿಚಾರಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು HN ಗೋಪಾಲ್ಗೌಡ ಅಂತೇಳಿ, CITUನ ರಾಜ್ಯ ಉಪಾಧ್ಯಕ್ಷ. ನಮ್ಮ ಹೆಸರು ವೀರಭದ್ರ ಅಂದ್ಬಿಟ್ಟು, ನಾವು CITU ತಾಲೂಕು ಸಂಚಾಲಕರು. ಇವತ್ತು 2 ತಿಂಗಳು ನಿರಂತರವಾಗಿ 2019ರಿಂದ ಏನು ವರ್ಗ ಕಾರ್ಮಿಕರು ಹೋರಾಟ ಮಾಡ್ತಾಯಿದ್ರು, ಇವತ್ತು ನಿರಂತರವಾಗಿ ಕಾನೂನುಬದ್ಧವಾಗಿ 2 ತಿಂಗಳಿಂದ ನಾವು ಜಿಲ್ಲಾಧಿಕಾರಿಗಳಿರ್ಬೋದು, ತಾಲೂಕು ಕಚೇರಿ ಇರ್ಬೋದು, ಮತ್ತು ಸ್ಥಳೀಯ ಶಾಸಕರು ಎಲ್ಲರ ಗಮನಕ್ಕೂ ತಂದರೆ ಕೂಡ ಇವ್ರಿಗೆ ನ್ಯಾಯಯುತವಾಗಿ ಒಂದು ಇದು ಸಿಗಲಿಲ್ವ. ಅದರ ಭಾಗವಾಗಿ ಇವತ್ತು ನಿನ್ನೆ ಕಂಪ್ನಿಯನ್ನು ಲಾಕೌಟ್ ಮಾಡಿದ್ದಾರೆ. ಇವತ್ತು 80 ಜನ ಕಾರ್ಮಿಕರೇನಿದ್ರೆ ಅವ್ರನ್ನ ಇವತ್ತು ಬೀದಿಗೆ ಹಾಕಿದ್ದಾರೆ. ಅವರ ಪರವಾಗಿ ಇವತ್ತು ಮಾಲೂರಲ್ಲಿ CITU ಸಂಘಟನೆ ನೇತೃತ್ವದಲ್ಲಿ ಇವತ್ತಿಂದ ಉಪವಾಸ ಸತ್ಯಾಗ್ರಹ ಅನಿರ್ದಿಷ್ಟವಾಗಿ ನಡೆಸಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನವನ್ನು ಮಾಡಿದ್ರಿ. ಇವತ್ತು ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವತ್ತು ಅವರಿಗೆ ನ್ಯಾಯವನ್ನು ಕೊಡಿಸೋವರೆಗೂ ಕೂಡ ಇವತ್ತು ಪ್ರತಿಭಟನೆಯನ್ನು ಮುಂದುವರಿಸಿರಿ ಅಂತ ನಾನು ಹೇಳಲಿಕ್ಕೆ ಮುಗಿಸ್ತೇನೆ. ನಮ್ಮ ಹೆಸರು ನಮಸ್ಕಾರ. ಈಡೇರಿಲ್ಲ ಅಂದರೆ ಉಗ್ರವಾದ ಇಡೀ ಮಾಲೂರಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು, ಸಮಾನ ನಮಸ್ಕಾರ ಜನಗಳು, ಮತ್ತು ಅದೇ ರೀತಿ ಇರ್ತಕ್ಕಂಥ ಜಾತ್ಯತೀತ ಪಕ್ಷಗಳನ್ನ ಒಗ್ಗೂಡಿಸ್ಕೊಂಡು ಇಡೀ ಕೋಲಾರ ಜಿಲ್ಲೆಯಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀರಾ ಅಂತೇಳಿ ಈ ಒಂದು ಕಾರ್ಮಿಕ ಇದಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಇಲ್ಲಿ ಸ್ಥಳೀಯ ಶಾಸಕರು ಇರ್ಬೋದು, ಸುಮಾರು ಸರಿ ಅವ್ರಿಗೆ ನೋಟಿಸ್ ಕೊಟ್ಟರೆ ಕೂಡ ಅವರು ಒಂದು ಸರಿ ಕೂಡ ಒಂದು ರಿಪ್ಲೈಯನ್ನು ಕೊಟ್ಟಿಲ್ಲ. ಇವು ನಮ್ಮ ಒಂದು ಸಂಘಟನೆಯವರು ಕೂಡ ಅವರಿಗೆ ಹಲವಾರು ರೀತಿಯಲ್ಲಿ ಮನವರಿಕೆ ಮಾಡಿದ್ರು ಕೂಡ ಅವರು ನಮ್ಮ ಜೊತೆಲಿ ಮಾತಾಡಲಿಕ್ಕೆ ರೆಡಿ ಬರ್ತಾ ಇಲ್ಲ. ಅಂತೇಳಿ 11 ವರ್ಷದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಇವಾಗ ನಮ್ಮ ಕೆಲಸ ಇಲ್ಲ ಅಂತ ಆಚೆ ಹಾಕಿದ್ದಾರೆ. ಸುಮಾರು ರಾತ್ರಿ ಆಗಲೂ 2 ಶಿಫ್ಟ್ ದುಡ್ದಿದ್ದೀವಿ. ಇಲ್ಲಿ ಒಂದು ಕಂಪ್ನಿ ಇದ್ದಿದ್ದನ್ನ 4 ಕಂಪ್ನಿ ಮಾಡಿದ್ದೀವಿ. ಇಲ್ಲಿ ಇದೆಲ್ಲ ನಮ್ದು ಪ್ರಾಫಿಟ್, ವರ್ಗ ಪ್ರಾಫಿಟ್. ಅದು ವೀರ್ಯ ಅಂತ ಏನಿದೆಯೋ ಇವಾಗ ವೀರ್ಯನೇ ಇಲ್ಲ. ಇದು ಈಗ ಹೋದ ವರ್ಷ 1.5 ವರ್ಷ ಆಯ್ತು ಹೆಸರು ಚೇಂಜ್ ಮಾಡಿಬಿಟ್ಟು ಈಗ ನಿಮಗೆ ವರ್ಗ ಅಂತ ಏನಿದೆಯೋ ಅದು ವೀರ್ಯ ಅಂತ ಮಾಡಿಬಿಟ್ಟು ಈಗ ನಿಮ್ಗೆ ವರ್ಗ ಕೆಲಸ ಇಲ್ಲ, ನನಗೆ ಲಾಸ್ ಆಗಿದೆ, ನನ್ನ ಕಂಪ್ನಿ ಮುಗಿಸ್ತಾ ಇದ್ದೀನಿ ಅಂತೇಳಿ ನಮ್ಗೆ ಈಗ ನೋಟಿಸ್ ಕೊಟ್ಟು 2 ತಿಂಗಳ ಮುಂಚೆ ನೋಟಿಸ್ ಕೊಟ್ಟು ಇವತ್ತಿಂದ ನಮ್ಮ ಆಚೆ ಹಾಕಿದ್ದಾರೆ. ಇವು ನಾವೆಲ್ಲಿ ಹೋಗ್ಬೇಕು? ಇಷ್ಟು ವರ್ಷ ಕೆಲಸ ಮಾಡಿ ಒಂದು ಕಂಪ್ನಿ 4 ಕಂಪ್ನಿ ದೊಡ್ಡದು ಮಾಡಿ ಈಗ ನಾವೆಲ್ಲಿ ಹೋಗ್ಬೇಕು? ಈ ಪರ್ಮನೆಂಟ್ ನೌಕರ ಎಲ್ಲ ಈ ನಮ್ಗೆ ಇಷ್ಟು ವರ್ಷ ಆಗಿದೆ, ಇಷ್ಟು ವಯಸ್ಸು ಆಗಿದೆ, ನಮ್ಗೆ ಬೇರೆ ಎಲ್ಲಿ ಕೆಲಸ ಸಿಗುತ್ತೆ? ಕೆಲಸ ಎಲ್ಲಿ ಮಾಡೋಕ್ಕಾಗುತ್ತೆ? ನಮಗೆ ನಮ್ಮ ಫ್ಯಾಮಿಲಿ ಏನಾಗಬೇಕು, ನಮ್ಮ ಮಕ್ಕಳು ಏನಾಗಬೇಕು? ನಾವು ವಯಸ್ಸಾಗಿದೆ, ನಮ್ಗೆ ಬೇರೆ ಕಡೆ ಕೆಲಸ ಹೋದ್ರೆ ಅಷ್ಟು ದುಡಿಯೋಕ್ಕೂ ಆಗಲ್ಲ. ನಾವು ಎಲ್ಲ ನಮ್ಮ ಬೆವರು ರಕ್ತವಾಗಿ ಸುರಿದು ಇಲ್ಲಿ ದುಡ್ದಿದ್ದೀವಿ. ಎಲ್ಲ ದುಡ್ದು ಇಷ್ಟು ದೊಡ್ಡದು ಮಾಡಿ ಕಾರುಗಳಲ್ಲಿ ಬಂಗ್ಲೆಗಳಲ್ಲಿ ಸುತ್ತಂಗೆ ಮಾಡಿದ್ದೀವಿ. 3,000 4,000 ಸಂಬಳಕ್ಕೆ ಬಂದಿರೋಲ್ಲ 4 ಲಕ್ಷ 5 ಲಕ್ಷ ಸಂಬಳ ತಗೊತಾ ಇದ್ದಾರೆ ಒಳಗಡೆಗೆ. ಈಗ ಹೋದ್ರಲ್ಲ ಅವ್ರಿಗೆ 6 ಲಕ್ಷ ಸಂಬಳ. ಇದೆಲ್ಲ ಯಾರು ಕಷ್ಟ ಕೊಡ್ತಾರ? ನಮ್ಮ ಕಷ್ಟ ದುಡ್ದು 1% 10ರಷ್ಟು ದುಡ್ದಿದ್ದೀವಿ. ದುಡ್ದು ಅವ್ರು ದೊಡ್ಡವ್ರು ಮಾಡಿ ಈಗ ಅಷ್ಟು ದೊಡ್ಡವ್ರು ಆಗಿರೋರು ಯಾರದಿಂದ? ನಮ್ಮ ಬೆವ್ರನ್ನ ರಕ್ತವಾಗಿ ಸುರಿಸಿ ಕೆಲಸ ಮಾಡಿ ದುಡ್ದಿದ್ದೀವಿ. ಈಗ ಇಷ್ಟೆಲ್ಲ ಮಾಡಿ ನಮ್ಗೆ ಈಗ ಕೆಲಸ ಇಲ್ಲ, ಆಚೆ ಹೋಗೋದ್ರೆ ನಾವೆಲ್ಲಿ ಹೋಗೋದು? ನಾವು ಏನು ಮಾಡೋದು? ಇದು ನಮಗೆ ನ್ಯಾಯ ಧರಿಸ್ಕೊಡ್ಬೇಕು. ನಾವು ಇವರು ಆಚೆಗಡೆ ಆಗಿರೋದ್ರಿಂದ ನಾವು ಇಲ್ಲಿ ಹೋರಾಟನ ಮಾಡ್ತಾ ಇದೀವಿ. ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇದು ಉಗ್ರವಾಗಿ ಹೋರಾಟನ ಮಾಡ್ತೀವಿ. ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಇಲ್ಲಿ 81 ಕುಟುಂಬ ಇದೆ. 81 ಕುಟುಂಬ ಏನಿದೆಯೋ ಇದೇ ವೀರ್ಯ ಗೇಟ್ ಮುಂದೆ ನಮ್ಗೆ ನ್ಯಾಯ ದೊರಕೋವರೆಗೂ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿ. ಅದ ಮೇಲೆ ದೊರಕಲಿಲ್ಲ ಅಂದ್ರೆ 81 ಕುಟುಂಬ ಇಲ್ಲೇ ಬಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡು ಈ ಉಗ್ರವಾಗಿ ಹೋರಾಟನ ಮಾಡ್ತೀವಿ.
ಇದುವರೆಗೂ ಸತ್ಯ ಇದು ಮಾಡೇ ತೋರಿಸ್ತೀವಿ, ಇದುವರೆಗೂ ಇದು ಮಾಡೇ ಮಾಡ್ತೀವಿ.